أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಯುದ್ಧಗಳಿಗೆ ಸಂಬಂಧಿಸಿ ಕೆಲವು ಸಂಗತಿಗಳನ್ನು ಹೇಳುವನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ವ್ಯಕ್ತಿತ್ವದ ಮಗ್ಗುಲುಗಳು ಮತ್ತು ಅವರ ಮಾದರಿ ಈ ಸ್ಥಿತಿಗಳಲ್ಲಿ ನಮಗೆ ಹೇಗೆ ಕಂಡುಬರುತ್ತಿದೆ ಎಂಬುದನ್ನು ತಿಳಿಸುತ್ತೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈದಿಗಳಿಗೆ ಹೇಗೆ ಸೌಲಭ್ಯಗಳನ್ನು ಒದಗಿಸಿದ್ದರು ಎಂಬುದನ್ನು ಬದರ್ ಯುದ್ಧಕ್ಕೆ ಸಂಬಂಧಿಸಿ ನಾವು ನೋಡಿದ್ದೇವೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿರ್ದೇಶನ ಪ್ರಕಾರ ಸಹಾಬ್ಯರು ಅವರು ಸ್ವತಃ ಸೇವಿಸುವ ಆಹಾರಕ್ಕಿಂತ ಉತ್ತಮವಾದ ಆಹಾರವನ್ನು ನಮಗೆ ಕೊಡುತ್ತಿದ್ದರು ಎಂದು ಕೈದಿಗಳು ಸ್ವತಃ ಹೇಳಿದ್ದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಲಘುವಾದ ನಿಬಂಧನೆಗಳೊಂದಿಗೆ ಆ ಕೈದಿಗಳನ್ನು ಬಿಡುಗಡೆಗೊಳಿಸಿದ್ದರು. ವಿದ್ಯಾವಂತರಾಗಿರುವವರು ಮುಸ್ಲಿಮರಿಗೆ ಓದು ಬರಹ ಕಲಿಸಬೇಕು ಎಂದು ಮಾತ್ರವಾಗಿತ್ತು ಕೆಲವರಿಗೆ ವಿಧಿಸಲಾದ ಪರಿಹಾರಧನ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಯಾರೊಂದಿಗೂ ವೈಯಕ್ತಿಕ ಶತ್ರುತ್ವ ಇರಲಿಲ್ಲ. ಬದಲಿಗೆ ಯುದ್ಧವು ಅಲ್ಲಾಹನ ದೀನನ್ನು ಅಳಿಸಿ ಹಾಕಲು ಪ್ರಯತ್ನಿಸುವವರ ವಿರುದ್ಧವಾಗಿತ್ತು ಎಂಬುದನ್ನು ಇದು ಸೂಚಿಸುತ್ತದೆ. ಕೆಲವು ಜನರು ತಮ್ಮ ನಿರ್ಬಂಧಗಳ ಕಾರಣದಿಂದ ಯುದ್ಧದಲ್ಲಿ ಭಾಗಿಯಾಗುತ್ತಿದ್ದರು. ಅವರಲ್ಲಿ ಕೆಲವರು ಇಸ್ಲಾಂ ಸ್ವೀಕರಿಸಿದರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧ ನಿಬಂಧನೆಗಳನ್ನು ಮತ್ತು ಕಾನೂನುಗಳನ್ನು ನಿಶ್ಚಯಿಸಿದರು, ಒಪ್ಪಂದಗಳಿಗೆ ಬೆಲೆ ನೀಡಿದ್ದರು ಮತ್ತು ಅವುಗಳ ಪ್ರಕಾರ ಅತ್ಯುತ್ತಮವಾಗಿ ನಡೆದರು. ಇಂದಿನ ಲೋಕದ ಹಾಗೆಯೇ ಅನೇಕ ನಿಬಂಧನೆಗಳನ್ನು ಮತ್ತು ಕಾನೂನುಗಳನ್ನು ಮಾಡಿಕೊಂಡು ಅದರ ಪ್ರಕಾರ ನಡೆಯದೆ ದ್ವಿಮುಖ ಧೋರಣೆ ತೋರಿಸುತ್ತಿರಲಿಲ್ಲ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನವು ನ್ಯಾಯಪಾಲನೆ, ನೀತಿ ಮತ್ತು ಶಾಂತಿ ಸ್ಥಾಪನೆಯ ಮೂಲ ತತ್ವಗಳ ಬಗ್ಗೆ ಪವಿತ್ರ ಕುರ್ಆನಿನ ಆಜ್ಞೆಗಳ ಕ್ರಿಯಾರೂಪದ ವ್ಯಾಖ್ಯಾನವಾಗಿತ್ತು. ಅಲ್ಲಾಹನು ಒಂದೆಡೆ ಹೇಳುತ್ತಾನೆ, ಯಾ ಅಯ್ಯುಹಲ್ಲದಿನ ಆಮನು ಕೂನು ಕವ್ವಾಮೀನ ಲಿಲ್ಲಾಹಿ ಶುಹದಾಯಿ ಬಿಲ್ಕಿಸ್ತಿ ವಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಾಯ್ದಿಲು ಈದಿಲು ಹು ಅಕ್ರಬುಲ್ ಇತ್ತಕ್ವಾ ವತ್ತಕುಲ್ಲಾಹ ಇನ್ನಲ್ಲಾ ಖಬೀರುಂ ಬಿಮಾ ತಅಮಲೂನ್. ಅರ್ಥ: ಎಲೆ ಸತ್ಯವಿಶ್ವಾಸಿಗಳೇ, ನೀವು ನ್ಯಾಯೋಚಿತವಾಗಿ ಸಾಕ್ಷ್ಯ ವಹಿಸುವವರಾಗಿದ್ದುಕೊಂಡು ಅಲ್ಲಾಹನ ಮಾರ್ಗದಲ್ಲಿ ಸ್ಥಿರಚಿತ್ತರಾಗಿರಿ. ಒಂದು ಜನಾಂಗದವರ ಶತ್ರುತ್ವ ಅವರೊಡನೆ ಅನ್ಯಾಯವಾಗಿ ವರ್ತಿಸಲು ನಿಮ್ಮನ್ನು ಪ್ರೇರೇಪಿಸದಿರಲಿ. ಸದಾ ನೀವು ನ್ಯಾಯಯುತವಾಗಿ ವರ್ತಿಸಿರಿ, ಅದು ದೇವಭಕ್ತಿಗೆ ಅತಿ ಸಮೀಪವಾದುದು. ನೀವು ಅಲ್ಲಾಹನ ಭಯಭಕ್ತಿ ಇರಿಸಿಕೊಳ್ಳಿರಿ, ನಿಸ್ಸಂಶಯವಾಗಿಯೂ ಅಲ್ಲಾಹನು ನೀವು ಮಾಡುವುದನ್ನೆಲ್ಲ ಬಲ್ಲವನಾಗಿದ್ದಾನೆ. ಒಟ್ಟಿನಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾದರಿ ಈ ಬೋಧನೆಯ ಬೆಳಕಿನಲ್ಲಿ ಎಲ್ಲ ರೀತಿಯಲ್ಲೂ ಉತ್ತಮವಾಗಿತ್ತು ಮತ್ತು ಅದರ ಉನ್ನತ ಮಟ್ಟವನ್ನು ನೆಲೆ ನಿಲ್ಲಿಸುವಂಥದ್ದಾಗಿತ್ತು. ಇಂದು ಉಹದ್ ಯುದ್ಧಕ್ಕೆ ಸಂಬಂಧಿಸಿ ಕೆಲವನ್ನು ವಿವರಿಸುತ್ತೇನೆ. ಈ ಯುದ್ಧವನ್ನು ಕೂಡ ಶತ್ರುಗಳು ತಮ್ಮ ವೈರದ ಬೆಂಕಿಯ ಕಾರಣದಿಂದ ಆರಂಭಿಸಿದ್ದರು ಮತ್ತು ನಿರ್ಬಂಧಿತ ಸ್ಥಿತಿಯಲ್ಲಿ ಮುಸ್ಲಿಮರಿಗೂ ಯುದ್ಧಕ್ಕಾಗಿ ಹೊರಡಬೇಕಾಗಿ ಬಂತು ಎಂದು ಘಟನೆಗಳಿಂದ ಸಾಬೀತಾಗುತ್ತದೆ. ಈ ಯುದ್ಧವು ಬದರ್ ಯುದ್ಧದ 1 ವರ್ಷದ ನಂತರ ಹಿಜ್ರಿ 3 ಶವ್ವಾಲ್ ತಿಂಗಳಲ್ಲಿ ಶನಿವಾರದಂದು ನಡೆದಿತ್ತು. ಉಹುದ್ ಯುದ್ಧವು ಹಿಜ್ರಿ 3ರಲ್ಲಿ ನಡೆದಿತ್ತು ಎಂಬುದರಲ್ಲಿ ಹೆಚ್ಚಿನ ಎಲ್ಲ ಚರಿತ್ರಗಾರರು ಒಮ್ಮತ ಅಭಿಪ್ರಾಯವನ್ನು ಹೊಂದಿರುವರು. ಆದರೆ ಹಿಜ್ರಿ 4ರಲ್ಲಿ ನಡೆದಿತ್ತು ಎಂಬ ಒಂದು ಹೇಳಿಕೆ ಕೂಡ ಇದೆ. ಹೆಚ್ಚಾಗಿ ಶವ್ವಾಲ್ 7 ಮತ್ತು 15ರಲ್ಲಿ ನಡೆದಿತ್ತು ಎಂದು ಪ್ರಸ್ತಾಪಿಸಲಾಗುತ್ತದೆ.
ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನದಿಂದ ಜುಮಾದಂದು ಅಸರ್ ನಮಾಜಿನ ನಂತರ ಹೊರಟರು ಮತ್ತು ಶನಿವಾರದಂದು ಸೂರ್ಯೋದಯಕ್ಕೆ ಮುಂಚೆ ಉಹದ್ ಮೈದಾನಕ್ಕೆ ತಲುಪಿದರು. ಹಿಜ್ರಿ 3 ಶವ್ವಾಲ್ 15 ಎಂದರೆ ಕ್ರಿಸ್ತಶಕ 624ರಲ್ಲಿ ಮಾರ್ಚ್ 31 ಶನಿವಾರದಂದು ಉಹದ್ ಯುದ್ಧ ನಡೆದಿತ್ತೆಂದು ಸೀರತ್ ಖಾತಮುನ್ ನಬೀನಲ್ಲಿ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಬರೆದಿರುವರು. ಈ ಯುದ್ಧ ನಡೆಯಲು ಕಾರಣವೇನೆಂದರೆ, ಬದರ್ ಯುದ್ಧದಲ್ಲಿ ಕುರೇಶರಿಗೆ ಹೀನಾಯ ಸೋಲುಂಟಾದಾಗ ಕುರೇಶಿನ ಸರ್ದಾರರಾದ ಅಬ್ದುಲ್ಲಾ ಬಿನ್ ಉಬೈ ರಬಿಯಾ, ಇಕ್ರಿಮಾ ಬಿನ್ ಅಬೂ ಜಹಲ್, ಸಫ್ವಾನ್ ಬಿನ್ ಉಮಯ್ಯ ಮುಂತಾದವರು ಅಬೂ ಸುಫ್ಯಾನಿನ ಬಳಿಗೆ ಹೋದರು. ಬದರ್ ಯುದ್ಧಕ್ಕೆ ಕಾರಣವಾದ ವ್ಯಾಪಾರ ತಂಡದಲ್ಲಿ ಈ ಸರ್ದಾರರ ಸಂಪತ್ತು ಇತ್ತು. ಈ ಸಂಪತ್ತನ್ನು ಮಕ್ಕದ ದಾರುನ್ನದುವದಲ್ಲಿ ಇರಿಸಲಾಗಿತ್ತು. ಈ ಸರ್ದಾರರು ಅಬೂ ಸುಫ್ಯಾನ್ನೊಡನೆ ಹೇಳಿದರು, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಜನರನ್ನು ವಧಿಸಿದ್ದಾರೆ. ಆದ್ದರಿಂದ ಈ ವ್ಯಾಪಾರದ ಸಂಪತ್ತಿನಿಂದ ಅವರೊಂದಿಗೆ ಯುದ್ಧದ ತಯಾರಿ ಮಾಡಿರಿ. ವಧಿಸಲ್ಪಟ್ಟವರ ಪರವಾಗಿ ಸೇಡು ತೀರಿಸಲು ನಮಗೆ ಸಾಧ್ಯವಾಗಬಹುದು. ಈ ವ್ಯಾಪಾರದ ಸಂಪತ್ತಿನಿಂದ ಉಂಟಾಗುವ ಲಾಭದಿಂದ ಒಂದು ಸೈನ್ಯವನ್ನು ತಯಾರಿಸಲು ನಾವು ಸಂತೋಷದಿಂದ ಸಿದ್ಧರಾಗಿದ್ದೇವೆ. ಅವರ ಈ ಸಲಹೆಯನ್ನು ಒಪ್ಪಲಾಯಿತು. ಕುರೇಶರು ಸಂಪತ್ತಿನಿಂದ 25,000 ದೀನಾರಿನ ಲಾಭವನ್ನು ಯುದ್ಧಕ್ಕಾಗಿ ಬೇರ್ಪಡಿಸಿಕೊಂಡು ಮೂಲಧನವನ್ನು ಮಾಲೀಕರಿಗೆ ಕೊಟ್ಟರು. ಈ ಸಾಮಾನ್ಯ ಕಾರಣವಲ್ಲದೆ ಬೇರೆ ಕೆಲವು ವಿಷಯಗಳನ್ನು ಸಹ ಈ ಯುದ್ಧಕ್ಕೆ ಕಾರಣಗಳೆಂದು ಹೇಳಬಹುದಾಗಿದೆ. ಬದರ್ ಯುದ್ಧದ ನಂತರ ಮಕ್ಕಾ ನಿವಾಸಿಗಳಿಗೆ ಸಿರಿಯಾಗೆ ಹೋಗುವುದು ಅಸಾಧ್ಯವಾಗಿತ್ತು. ಏಕೆಂದರೆ ಮಕ್ಕಾದ ವ್ಯಾಪಾರ ತಂಡಗಳಿಗೆ ಮದೀನದ ಆಸುಪಾಸಿನ ಗ್ರಾಮಗಳಿಂದ ದಾಟಬೇಕಾಗಿತ್ತು. ತಮ್ಮ ಹಿಂದಿನ ದೌರ್ಜನ್ಯ ಮತ್ತು ಪೀಡನೆಗಳ ಕಾರಣದಿಂದ ಕುರೇಶಿಗಳಿಗೆ ಅಲ್ಲಿಂದ ದಾಟಿ ಹೋಗುವುದು ಕಷ್ಟದಾಯಕವಾಗುತ್ತಾ ಹೋಗುತ್ತಿತ್ತು. ಯುದ್ಧಗಳಲ್ಲಿ ಮತ್ತು ಕಾರ್ಯಾಚರಣೆಗಳಲ್ಲಿ ಸೋಲು, ಬದ್ರ್ ಯುದ್ಧದಲ್ಲಿ ಕುರೇಶಿ ಸರ್ದಾರರ ವಧೆ ಮತ್ತು 70 ಮುಶ್ರಿಕರ ಬಂಧನದಂತಹ ವಿಷಯಗಳು ಅವರ ಪ್ರಸಿದ್ಧಿ ಮತ್ತು ಸಾಮಾಜಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರಿತ್ತು. ಅವರ ಖ್ಯಾತಿಯನ್ನು ನೆಲೆನಿಲ್ಲಿಸಲಿಕ್ಕಾಗಿ ಅವರು ಸೇಡು ತೀರಿಸಲು ಬಯಸುತ್ತಿದ್ದರು. ಒಬ್ಬ ಲೇಖಕ ಯುದ್ಧದ ಕಾರಣದ ಬಗ್ಗೆ ಹೀಗೆ ಬರೆದಿರುವರು: ಕುರೇಶಿಗಳಿಗೆ ಕೆಲವು ಕಾರ್ಯಾಚರಣೆಗಳಲ್ಲಿ ಪರಾಜಯ ಉಂಟಾಯಿತು. ಅದರ ಕಾರಣದಿಂದ ಅವರಲ್ಲಿ ದುಃಖ ಮತ್ತು ಪ್ರತೀಕಾರದ ಆವೇಶ ಬಹಳವಾಗಿ ಉಂಟಾಗಿತ್ತು. ಹೇಗಿದ್ದರೂ ಇದಲ್ಲದೆ ಇತರ ಅನೇಕ ಕಾರಣಗಳಿಂದ ಕುರೇಶರು ಯುದ್ಧದ ತಯಾರಿ ಮಾಡುತ್ತಿದ್ದರು. ಲಾಲಸ ತೋರಿಸಿ, ಅಭಿಮಾನ ಉಂಟು ಮಾಡಿಸಿ ಆಸುಪಾಸಿನ ಗೋತ್ರಗಳನ್ನು ಅವರು ತಮ್ಮ ಜೊತೆ ಸೇರಿಸಿದ್ದರು. ಹಜರತ್ ಅಬ್ಬಾಸ್ ರಜಿಯಲ್ಲಾಹುರ ಒಂದು ಪತ್ರದ ಮೂಲಕ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸತ್ಯ ನಿಷೇಧಿಗಳ ತಯಾರಿಯ ಮಾಹಿತಿ ಲಭಿಸಿತ್ತು. ಮತ್ತೊಂದೆಡೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಯಾವುದೇ ಒಳ್ಳೆಯ ವಾರ್ತೆ ಲಭಿಸಿಲ್ಲವೆಂಬ ವದಂತಿಯನ್ನು ಯಹೂದಿಯರು ಮತ್ತು ಕಪಟ ವಿಶ್ವಾಸಿಗಳು ಹರಡಿದ್ದರು. ಅವರು ಈ ಸುದ್ದಿಯನ್ನು ರಂಗೇರಿಸಿ ಎಲ್ಲೆಡೆ ಹರಡಿ ಮುಸ್ಲಿಮರನ್ನು ಗಾಬರಿಗೊಳಿಸಲು ಪ್ರಯತ್ನಿಸಿದರು. ಇದರಿಂದ ಪ್ರತಿಯೊಬ್ಬರು ಜಾಗರೂಕರಾದರು. ಮಕ್ಕಾದ ಮುಶ್ರಿಕರು ಯುದ್ಧಕ್ಕಾಗಿ ಬರುತ್ತಿದ್ದಾರೆಂಬ ಗದ್ದಲವೆದ್ದಿತ್ತು. ಹಿಜ್ರಿ 3 ರಂಜಾನ್ ಮಾಸದ ಕೊನೆಯಲ್ಲಿ ಅಥವಾ ಶವ್ವಾಲಿನ ಆರಂಭದಲ್ಲಿ ಕುರೈಶಿನ ಸೈನ್ಯ ಮಕ್ಕದಿಂದ ಹೊರಟಿತ್ತು. ಅವರ ಸಂಖ್ಯೆ 3,000ವಾಗಿತ್ತು. ಅದರಲ್ಲಿ 700 ಸೈನಿಕರು, 200 ಕುದುರೆಗಳು ಮತ್ತು 3,000 ಒಂಟೆಗಳು ಇದ್ದವು. 15 ಮಹಿಳೆಯರು ಕೂಡ ಜೊತೆಗಿದ್ದರು. ಅವರಲ್ಲಿ ಅಬೂ ಸುಫ್ಯಾನ್, ಇಕ್ರಿಮಾ ಬಿನ್ ಅಬೂ ಜಹಲ್, ಸಫ್ವಾನ್ ಬಿನ್ ಉಮಯ್ಯ, ಖಾಲಿದ್ ಬಿನ್ ವಲೀದ್ ಮತ್ತು ಅಮರ್ ಬಿನ್ ಆಸ್ರ ಪತ್ನಿಯಂದಿರು ಕೂಡ ಸೇರಿದ್ದರು. ಹಜರತ್ ಅಬ್ಬಾಸ್ ರಜಿಯಲ್ಲಾಹು ಕುರೈಶರ ಸೈನ್ಯದ ಕುರಿತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ವಿವರಗಳನ್ನು ಒದಗಿಸಿದರು ಮತ್ತು ಅಮರ್ ಬಿನ್ ಸಾಲಿಮ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಮಕ್ಕಾದ ಮುಶ್ರಿಕರ ರವಾನೆಯ ಬಗ್ಗೆ ಸುದ್ದಿ ತಲುಪಿಸಿದರು. ಇದರ ಬಗ್ಗೆ ಅಬೂ ಸುಫ್ಯಾನಿಗೆ ಗೊತ್ತಾದಾಗ ತಬ್ಬಿಬ್ಬಾದನು. ಸಫ್ವಾನ್ ಬಿನ್ ಉಮಯ್ಯ ಹೇಳಿದನು, ನಮ್ಮ ಸಂಖ್ಯೆ ಹೆಚ್ಚಿದೆ, ಯುದ್ಧ ಸಾಮಾನುಗಳು ಹೆಚ್ಚಿವೆ, ಅವರಿಗೆ ಜೀವಹಾನಿ ಮತ್ತು ಧನನಷ್ಟ ಉಂಟು ಮಾಡಲು ನಮಗೆ ಶಕ್ತಿ ಇದೆ, ಎಂದರೆ ಮುಸ್ಲಿಮರಿಗೆ ಅದರ ಸಾಮರ್ಥ್ಯವಿಲ್ಲ. ಅಬೂ ಸುಫ್ಯಾನಿನ ಪತ್ನಿ ಹಿಂದೆ ಹೇಳಿದಳು, ನೀವು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಾಯಿಯ ಕಬರನ್ನು ಅಗೆಯಿರಿ ಮತ್ತು ಅವರ ಮೃತದೇಹವನ್ನು ತಮ್ಮ ಬಳಿ ಇರಿಸಿರಿ, ಹಾಗೂ ನಮ್ಮಲ್ಲಿ ಬಂಧಿತರಾಗುವ ಪ್ರತಿಯೊಬ್ಬರ ಬಿಡುಗಡೆಗಾಗಿ ಅವರ ತಾಯಿಯ ಒಂದು ಅವಯವವನ್ನು ನೀಡೋಣ. ಆದರೆ ಕುರೈಶರು ಅದನ್ನು ಒಪ್ಪಲಿಲ್ಲ. ಹಾಗೆ ಮಾಡಿದರೆ ಅವರು ನಮ್ಮವರ ಕಬರನ್ನು ಅಗೆಯುವರು ಎಂದು ಹೇಳಿದರು. ಆ ಸೈನ್ಯದ ಮಹಿಳೆಯರು ಸೇಡಿನ ಆವೇಶವನ್ನು ವರ್ಧಿಸುತ್ತಿದ್ದರು ಮತ್ತು ಈ ಸಂಘ ಮುಂದಾಗುತ್ತಾ ಹೋಯಿತು. ಮತ್ತೊಂದೆಡೆ ಮುಸ್ಲಿಮರು ತಯಾರಿ ಮಾಡುತ್ತಿದ್ದರು. ಸೀರತ್ ಖಾತಮುನ್ ನಬೀನಲ್ಲಿ ಹೀಗೆ ಬರೆಯಲಾಗಿದೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಬ್ಬರು ಸಹಾಬಿಯರನ್ನು ಕುರೈಶಿನ ಸೈನ್ಯದ ಬಗ್ಗೆ ಮಾಹಿತಿ ಪಡೆಯಲಿಕ್ಕಾಗಿ ಕಳುಹಿಸಿದರು. ಈ ಸಂದರ್ಭದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸ್ಲಿಮರ ಸಂಖ್ಯೆ ಮತ್ತು ಶಕ್ತಿಯನ್ನು ಗೊತ್ತು ಮಾಡಲಿಕ್ಕಾಗಿ ಮದೀನದ ಎಲ್ಲ ಮುಸ್ಲಿಮರ ಜನಗಣತಿ ನಡೆಸಿದ್ದರು. ಒಟ್ಟು 1,500 ಮುಸ್ಲಿಮರು ಜೀವಿಸಿರುವರು ಎಂದು ಇದರಿಂದ ಗೊತ್ತಾಯಿತು. ಆ ಸಮಯದ ಅವಸ್ಥೆ ಅನುಸಾರ ಅದನ್ನು ದೊಡ್ಡ ಸಂಖ್ಯೆಯಾಗಿ ಗಣಿಸಲಾಯಿತು. ಎಷ್ಟರವರೆಗೆಂದರೆ ಈಗಲೂ ಯಾರದಾದರೂ ಭಯವಿರಬಹುದೇ ಎಂದು ಕೆಲವು ಸಹಾಬಿಯರು ಸಂತೋಷದ ಆವೇಶದಿಂದ ಹೇಳಿದ್ದರು. ಉಹದ್ ಯುದ್ಧದ ತಯಾರಿ ನಡೆಯುತ್ತಿದ್ದಾಗ ಅದೇ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ರಾತ್ರಿ ನಾನೊಂದು ಕನಸನ್ನು ಕಂಡಿದ್ದೇನೆ. ಒಂದು ದನವನ್ನು ಕೊಯ್ಯಲಾಗುತ್ತದೆ ಮತ್ತು ನನ್ನ ಖಡ್ಗವಾದ ಜುಲ್ಫಿಕಾರ್ನ ಅಂಚಿನಲ್ಲಿ ಬಿರುಕು ಇರುವುದಾಗಿ ಕಂಡನು.
ಅನಂತರ ಒಂದು ಸುದೃಢವಾದ ಯುದ್ಧ ವಸ್ತ್ರದಲ್ಲಿ ಕೈ ಹಾಕುವುದಾಗಿ ಕಂಡನು ಮತ್ತು ನಾನು ಒಂದು ಕುರಿಯ ಮೇಲೆ ಸವಾರನಾಗಿದ್ದೇನೆ. ಇತರ ವರದಿಗಳಲ್ಲಿ ಖಡ್ಗದ ಹಿಡಿ ತುಂಡಾಗಿದ್ದಾಗಿ ಮತ್ತು ಹಿಡಿಯ ಬಳಿ ಬಿರುಕಿರುವುದರ ಪ್ರಸ್ತಾಪ ಸಹ ಇದೆ. ಒಂದು ಸುದೃಢವಾದ ಯುದ್ಧ ವಸ್ತ್ರವನ್ನು ಧರಿಸಿದ್ದಾಗಿ ಕಂಡದ್ದರ ಪ್ರಸ್ತಾಪ ಮತ್ತೊಂದು ವರದಿಯಲ್ಲಿದೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಕನಸನ್ನು ಹೀಗೆ ವ್ಯಾಖ್ಯಾನಿಸಿದರು. ದನಕ್ಕೆ ಸಂಬಂಧಿಸಿ ಹೇಳುವುದಾದರೆ, ನನ್ನ ಕೆಲವು ಸಹಾಬಿಯರು ಶಹೀದ್ ಆಗುವರು ಎಂಬುದನ್ನು ಅದು ಸೂಚಿಸುತ್ತದೆ. ನನ್ನ ಖಡ್ಗದ ಹಿಡಿ ಬಿರುಕು ಬಿಡುವುದಕ್ಕೆ ಸಂಬಂಧಿಸಿ ಹೇಳುವುದಾದರೆ, ನನ್ನ ಮನೆಯವರಲ್ಲಿ ಅಥವಾ ಕುಟುಂಬದವರಲ್ಲಿ ಯಾರಾದರೂ ವಧಿಸಲ್ಪಡುವರು ಎಂಬುದನ್ನು ಅದು ಸೂಚಿಸುತ್ತದೆ. ಸುದೃಢವಾದ ಯುದ್ಧ ಅಂಗಿಯ ಅರ್ಥ ಮದೀನಾ ಆಗಿದೆ ಮತ್ತು ಕುರಿಯ ಮೇಲೆ ಸವಾರನಾಗುವುದರ ಅರ್ಥ ನಾನು ಶತ್ರುಗಳ ಬೆಂಬಲಿಗರನ್ನು ವಧಿಸುವನು ಎಂದಾಗಿದೆ. ಅಂತೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಬಗ್ಗೆ ಸಲಹೆ ಕೇಳಿದರು ಮತ್ತು ಹೀಗೆ ಹೇಳಿದರು, ನೀವು ಅಭಿಪ್ರಾಯ ಪಡುವುದಾದರೆ ಮದೀನದಲ್ಲಿ ತಂಗಿ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ನಾವು ಕೋಟೆಗಳಿಗೆ ತಲುಪಿಸೋಣ. ಮದೀನಾ ಒಂದು ಕೋಟೆಯ ಹಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದ ಅದೇ ಅಭಿಪ್ರಾಯವೇ ಮುಹಾಜಿರ್ ಮತ್ತು ಅನ್ಸಾರರಾದ ಶ್ರೇಷ್ಠ ಸಹಾಬಿಯರ ಅಭಿಪ್ರಾಯವಾಗಿತ್ತು. ಆದರೆ ಬದ್ರ್ ಯುದ್ಧದಲ್ಲಿ ಭಾಗಿಯಾಗಿರದ ಮತ್ತು ತಮ್ಮ ಶಹಾದತಿನಿಂದ ಧರ್ಮದ ಸೇವೆಯ ಸದಾವಕಾಶವನ್ನು ಗಳಿಸುವ ತವಕದಲ್ಲಿದ್ದ ಮುಸ್ಲಿಂ ಯುವಕರ ಒಂದು ಸಂಘ ಹೀಗೆ ಒತ್ತಾಯಪಡಿಸುತ್ತಿದ್ದರು, ಶತ್ರುಗಳು ನಮ್ಮನ್ನು ಬೀರುಗಳು ಎಂದು ಭಾವಿಸದಿರಲು ನೀವು ನಮ್ಮನ್ನು ಮದೀನದಿಂದ ಹೊರಗೆ ಕೊಂಡು ಹೋಗಿರಿ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುವಕರ ಸಲಹೆಯನ್ನು ಅಂಗೀಕರಿಸಿದರು ಮತ್ತು ತೆರೆದ ಮೈದಾನಕ್ಕೆ ಹೊರಟು ಸತ್ಯನಿಷೇಧಿಗಳೊಡನೆ ಸೆಣಸಾಡಲು ತೀರ್ಮಾನಿಸಿದರು. ಜುಮಾ ನಮಾಜಿನ ನಂತರ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸ್ಲಿಮರನ್ನು ಸಾರ್ವಜನಿಕವಾಗಿ ಸಂಬೋಧಿಸುತ್ತಾ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಲಿಕ್ಕಾಗಿ ಈ ಯುದ್ಧದಲ್ಲಿ ಭಾಗವಹಿಸಿಕೊಂಡು ಪುಣ್ಯವನ್ನು ಗಳಿಸಿರಿ ಎಂದು ಹೇಳಿದರು. ಈ ವಿಷಯ ಮುಂದುವರಿಯುವುದು. ಈಗ ನಾನು ಪುನಃ ದುಆದ ಮನವಿಯನ್ನು ಮಾಡುತ್ತೇನೆ. ಫಲಸ್ತೀನಿಯರಿಗಾಗಿ ದುಆಗಳನ್ನು ಮಾಡುತ್ತೀರಿ. ಯುದ್ಧ ವಿರಾಮದ ನಂತರ ಪುನಃ ಯಾವುದೇ ವ್ಯತ್ಯಾಸವಿಲ್ಲದೆ ಬಾಂಬುಗಳನ್ನು ವರ್ಷಿಸಲಾಗುವುದು ಮತ್ತು ಪುನಃ ಮುಗ್ಧರು ಶಹೀದಾಗುವರು. ಎಷ್ಟು ದೌರ್ಜನ್ಯ ನಡೆಯುವುದು ಎಂದು ಅಲ್ಲಾಹನೇ ಬಲ್ಲನು. ಅವರ ಭವಿಷ್ಯದ ಬಗ್ಗೆ ದೊಡ್ಡ ಶಕ್ತಿ ರಾಷ್ಟ್ರಗಳ ಉದ್ದೇಶಗಳು ಬಹಳ ಅಪಾಯಕಾರಿಯಾಗಿದೆ. ಆದ್ದರಿಂದ ಅವರಿಗಾಗಿ ಬಹಳ ದುಆಗಳ ಅಗತ್ಯವಿದೆ. ಅಲ್ಲಾಹನು ಕೃಪೆ ತೋರಲಿ. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.